ಬಟ್ ಐಬ್ರೋಸ್ ಮಾತ್ರ ನಂಗೆ ನಿಜವಾಗ್ಲೂ ತುಂಬ ಡಿಸಪಾಯಿಂಟ್ ಆಗೋಯಿತು. ಯಾಕಂದರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡಿಸೋರು ನೀಟಾಗಿ ಅವ್ರಿಗೆ ಗೊತ್ತಿರುತ್ತೆ, ನಾನು ಎಷ್ಟು ಹೇಳ್ತೀನಿ ಅಷ್ಟೇ ರಿಮೂವ್ ಮಾಡ್ತಾರೆ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಇದ್ರದ್ದು ಕ್ವಾಲಿಟಿ ಅಷ್ಟು ಇಷ್ಟ ಆಗ್ತಿಲ್ಲ. ಶ್ರೀಲೀಲಾ ಇದ್ದಾರಲ್ಲ, ಈಗ ಪುಷ್ಪ 2ನಲ್ಲೂ ಒಂದು ಸಾಂಗ್ ಮಾಡಿದಾರಲ್ಲ, ಐಟಮ್ ಸಾಂಗ್ ಮಾಡಿದಾರಲ್ಲ, ಅವರು ರೀಸೆಂಟಾಗಿ ಅವ್ರದ್ದು ಬ್ರ್ಯಾಂಡ್ ಲಾಂಚ್ ಮಾಡಿದ್ರು. ಆ್ಯಂಡ್ ನಾವು ಹೋಗ್ತಾ ಇರೋ ರೆಸ್ಟೋಬಾರ್ ಅಥವಾ ಪಬ್ ಬಂದ್ಬಿಟ್ಟು ರಾಕ್ಸ್ ಅಂತ. ಇದು ಯಾರ್ದು ಅಂತಂದರೆ ಕಾವ್ಯಾಶಾ ಅಂತ ಆ್ಯಕ್ಟ್ರೆಸ್ ಇದ್ದಾರಲ್ಲ, ನಿಮಗೆ ಗೊತ್ತೇ ಇರುತ್ತೆ. ರೀಸೆಂಟ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ತುಂಬ ವೈರಲ್ ಆಗಿತ್ತು. ಸೊ ಅವರ ಹಸ್ಬೆಂಡು ರೀಸೆಂಟಾಗಿ ಲಾಂಚ್ ಮಾಡಿದ್ರು. ನಮ್ಮ ಫುಲ್ಲು ಬರೀ ಹೊಡೆದಾಟ ಬಡ್ದಾಟ ಇದೆ ಅಂತ ಅಂತಿದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಮ್ಯಾ. ಸೊ ಇವತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಯಾವುದು ಟಾಪಿಕ್ ಬಗ್ಗೆ ಅಲ್ಲ ಅಥವಾ ಏನು ಸ್ಪೆಷಲ್ ಇಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಷ್ಟೇ. ಬಿಕಾಸ್ ತುಂಬ ದಿನ ಆಗೋಗ್ಬಿಟ್ಟಿತ್ತು ವ್ಲಾಗ್ ಮಾಡಿ, ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಡೇಟ್ ಬಂದು 20th ಡಿಸೆಂಬರ್, ಫ್ರೈಡೇ ಇವತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಮನೆಯಲ್ಲೂ ಪೂಜೆ ಮಾಡಿ, ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಅಮ್ಮ. ಬಂದು ಕೆಲವೊಂದು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ನಾನು ಅಮೆಝಾನ್, ಮೀಶೋ ಇಂದ ಎಲ್ಲ. ಸೊ ಅದೆಲ್ಲ ಡೆಲಿವರ್ ಆಗಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಏನೇನು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಏನಕ್ಕೆ ಆರ್ಡರ್ ಮಾಡಿದ್ದೀನಿ ಅಂತೆಲ್ಲ. ಸೊ ಇವಾಗ ಫಸ್ಟು ಟೆಂಪಲ್ಗೆ ಹೋಗಿ ಆಮೇಲೆ ಬಂದು ನಾನು ನಿಮಗೆ ಸಿಗ್ತೀನಿ. ಪೂಜೆ ಕೂಡ ಆಯಿತು ಮನೆಯಲ್ಲಿ, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋದು. ಹಾಯ್ ಗೈಸ್, ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಈಗ ಮನೆಗೆ ಬಂದ್ವಿ. ಈಗ ಟೈಮ್ ಬಂದು 2 o'clock ಆಗ್ತಿದೆ. ನಾವಲ್ಲಿ ಹೊರಟಾಗ 1:30 ಏನೋ ಆಗಿತ್ತು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಹೋಗಿದ್ವಿ ನಾವು ಬಂಡೆ ಮಹಾಕಾಳಿ ಟೆಂಪಲ್ಗೆ, ಬಟ್ ಅಲ್ಲಿ ಜಾಸ್ತಿ ಹೊತ್ತು ಇರೋಕೆ ಆಗಿರಲಿಲ್ಲ. ಬಿಕಾಸ್ ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದು, ನಾನು ಮತ್ತು ನಮ್ಮಮ್ಮ ಇಬ್ಬರೂ ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬ ಕ್ರೌಡ್ ಇತ್ತು. ಆ್ಯಂಡ್ ಆಲ್ಸೋ ನಾವು ಒಳಗಡೆ ಕುತ್ಕೊಂಡೇ ಕ್ಯಾಬ್ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಹೊರಟ್ಬಿಟ್ವಿ. ಪ್ರಸಾದ ಕೂಡ ತೊಗೊಂಡಿರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ. ಸೊ ಈ ಸಲ ಹೋದಾಗ ನಾನು ಡಿಸೈಡ್ ಆಗಿದ್ದೆ, ನೀಟಾಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಬರೋಣ ಅಂಥೇಳಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಪಾರ್ಕ್ ಅಂತ ಹೇಳೋಕ್ಕಾಗಲ್ಲ, ಸುಮ್ಮನೆ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಓಡಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಪ್ರಸಾದ ಅಲ್ಲೇ ತಿಂದಿದ್ದರಿಂದ ಅಷ್ಟೊಂದೇನು ಹಶ್ವಾಗ್ತಿಲ್ಲ. ಸ್ವಲ್ಪ ಹಣ್ಣೇನಾದರೂ ತಿಂದ್ಕೊಂಡು ನೆಕ್ಸ್ಟ್ ಏನು ಅಂತ ನೋಡೋದು. ಸೊ ಈಗ ಫ್ರೆಶ್ ಅಪ್ ಆಗಿ ಪ್ರಾಬಬ್ಲಿ ಒಂದಷ್ಟು ಪ್ಯಾಕೇಜ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಅದೆಲ್ಲ ಯಾಕೆ ತೊಗೊಂಡಿದ್ದೀನಿ ಅಂತಲೂ ನಾನು ನಿಮ್ಮ ಹತ್ರ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ರಾತ್ರಿ ಊಟಕ್ಕೆ ಬಾಳೆಕಾಯ್ದು ತವಾ ಫ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಫಿಶ್ ಫ್ರೈ ಥರ ಇತ್ತು. ಸೊ ಇದ್ರದ್ದು ರೆಸಿಪಿ ಬೇಕು ಅಂತಂದರೆ ಹೇಳಿ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ. ಸೊ ಇವತ್ತು ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಸಲೂನಿಗೆ ಹೋಗಬೇಕಿತ್ತು. ಬಿಕಾಸ್ ತುಂಬ ದಿನ ಆಗೋಯ್ತು ನಾನು ವ್ಯಾಕ್ಸಿಂಗ್, ಐಬ್ರೋಸ್ ಎಲ್ಲ ಮಾಡಿಸಿ. ಲಾಸ್ಟ್ ಮಂತ್ ಮಾಡಿಸಿದ್ದು ಅನಿಸುತ್ತೆ. ಹಾಗಾಗಿ ಹೋಗಿ ವ್ಯಾಕ್ಸಿಂಗ್ ಮತ್ತು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊತಿದ್ದೆ. ಸೊ ಆ್ಯಸ್ ಯೂಶ್ವಲ್ ನಾನು ಸ್ಪಿನ್ ಸಲೂನ್ಗೆ ಹೋಗೋದು, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಸೊ ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಇವಾಗ. ಸೊ ಸಲೂನ್ಗೆ ಹೋಗಿ ವಾಪಸ್ ಬಂದು ನಾನು ನಿಮಗೆ ಸಿಗ್ತೀನಿ. ಹೇ ಗಾಯ್ಸ್, ಈಗ ಜಸ್ಟ್ ಬಂದೆ ಸಲೂನಿಂದ. ವ್ಯಾಕ್ಸಿಂಗ್, ಐಬ್ರೋಸ್ ಮತ್ತು ಹೇರ್ ಕಟ್ ಕೂಡ ಮಾಡಿಸೋಣ ಅಂತ ಹೋದೆ. ಬಟ್ ನಾನು ಯಾರ ಹತ್ರ ಹೇರ್ ಕಟ್ ರೆಗ್ಯುಲರಾಗಿ ಮಾಡಿಸ್ತೀನಲ್ಲ, ಅವ್ರು ಇವತ್ತು ಇರಲಿಲ್ಲ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ಲಿಲ್ಲ, ಜಸ್ಟ್ ವ್ಯಾಕ್ಸಿಂಗ್ ಆ್ಯಂಡ್ ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಈ ಸಲೂನಲ್ಲಿ ನಾನು ಒಂದಿಬ್ಬರ ಹತ್ರ ಪರ್ಟಿಕ್ಯುಲರಾಗಿ ಮಾಡಿಸ್ತೀನಿ, ಐಬ್ರೋಸ್ ಆಗಿರ್ಬೋದು, ವ್ಯಾಕ್ಸಿಂಗ್ ಆಗಿರ್ಬೋದು, ಅಥವಾ ಬೇರೆ ಏನೇ ಸರ್ವೀಸಸ್ ಇದ್ದರು. ಆ್ಯಂಡ್ ಹೇರ್ ಕಟ್ ಮಾತ್ರ ಅವರೊಬ್ಬರ ಹತ್ರನೇ ಮಾಡಿಸೋದು ನಾನು. ಅದು ಸಲೂನ್ ಯಾರು ಓನರ್ ಇದ್ದಾರಲ್ಲ ಅವರೇ ಮಾಡ್ತಾರೆ, ಅವರೊಬ್ಬರ ಹತ್ರನೇ ನಾನು ಮಾಡಿಸೋದು. ಬಟ್ ಈ ಸಲ ನಾನು ಯಾರ ಹತ್ರ ಮಾಡಿಸ್ತೀನಲ್ಲ, ಅಂದರೆ ವ್ಯಾಕ್ಸಿಂಗ್ ಮತ್ತು ಐಬ್ರೋಸು, ಅವರೂ ಇರಲಿಲ್ಲ. ಆ್ಯಂಡ್ ಹೇರ್ ಕಟ್ ಮಾಡೋರು ಕೂಡ ಇರಲಿಲ್ಲ. ವ್ಯಾಕ್ಸಿಂಗ್ ಆ್ಯಂಡ್ ಐಬ್ರೋಸ್ ಮಾಡೋರು ಇದ್ದರು, ಬಟ್ ಅವರು ಬೇರೆ ಕ್ಲೈಂಟ್ ಜೊತೆ ಎಂಗೇಜ್ ಆಗಿದ್ದರು, ಬ್ಯುಸಿ ಇದ್ದರು. ಸೊ ಹಾಗಾಗಿ ಅವ್ರು ಅವೈಲಬಲ್ ಇಲ್ಲ ಅಂತ ಹೇಳಿದ್ರು. ಸೊ ಇನ್ನೊಬ್ರು ಯಾರೋ ಹೊಸಬ್ರು ಅನಿಸುತ್ತೆ, ಅವ್ರಿಗೆ ಹೇಳಿದ್ರು ವ್ಯಾಕ್ಸಿಂಗ್ ಮಾಡೋಕ್ಕೆ. ವ್ಯಾಕ್ಸಿಂಗ್ ಈಸ್ ಓಕೆ, ಯಾರು ಬೇಕಾದರೂ ಮಾಡ್ಬೋದು. ಬಟ್ ಐಬ್ರೋಸ್ ಮಾತ್ರ ನಂಗೆ ನಿಜವಾಗ್ಲೂ ತುಂಬ ಡಿಸಪಾಯಿಂಟ್ ಆಗೋಯಿತು. ಯಾಕಂದರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡಿಸೋರು ನೀಟಾಗಿ ಅವ್ರಿಗೆ ಗೊತ್ತಿರುತ್ತೆ, ನಾನು ಎಷ್ಟು ಹೇಳ್ತೀನಿ ಅಷ್ಟೇ ರಿಮೂವ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರಾಸ್ ರಿಮೂವ್ ಮಾಡಿ ಅಂದರೆ ಅಷ್ಟೇ, ಎಕ್ಸ್ಟ್ರಾಸ್ ಅಷ್ಟೇ ರಿಮೂವ್ ಮಾಡ್ತಾರೆ. ಆ್ಯಂಡ್ ಶೇಪ್ ಕೂಡ ಅಷ್ಟೇ, ಅವ್ರು ನೀಟಾಗಿ ಪ್ರಾಪರ್ ಶೇಪ್ ಕೊಡ್ತಾರೆ.
ಬಟ್ ಇವತ್ತು ಮಾಡಿದವರು ಫಸ್ಟ್ ಆಫ್ ಆಲ್ ಅವರು ನಾನು ವ್ಯಾಕ್ಸಿಂಗ್ ಎಲ್ಲಿ ಮಾಡ್ತಾರಲ್ಲ ಅಲ್ಲೇ ಐಬ್ರೋನು ಮಾಡಿದ್ರು, ವಿಚ್ ಇಸ್ ಓಕೆ, ಅದೇನು ದೊಡ್ಡ ಇಶ್ಯೂ ಅಲ್ಲ. ಬಟ್ ಏನಂದರೆ ನೀವು ಶೇಪ್ ನೋಡ್ತಿರ್ಬೋದು, ಇದು ಒಂದು ಸ್ವಲ್ಪ ಜಾಸ್ತಿ ತೆಗೆದುಬಿಡ್ತಾರೆ ಇಲ್ಲಿ, ಆ್ಯಂಡ್ ಇದು ಹಾಗೆ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಹೇರ್ ಜಾಸ್ತಿ ಕಾಣುತ್ತೆ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಹೇರ್ ಇಲ್ವೇನೋ ಅನ್ನೋ ಥರ ಕಾಣುತ್ತೆ. ಒಟ್ಟು ಶೇಪ್ ಹಾಳಾಗ್ಬಿಡ್ತು ಇವತ್ತು. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್ ನನಗೆ. ಅವ್ರಿಗೆ ಹೇಳಿದೆ ನಾನು, ಇಲ್ಲ ಐಬ್ರೋಸ್ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಮಾಡಿಬಿಟ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಮೇಕಪ್ ಮಾಡ್ಕೊಳ್ಳೋವಾಗ ಅಥವಾ ಎಲ್ಲರೂ ಆಚೆ ಹೋಗೋವಾಗ ಒಂಚೂರು ಪೆನ್ಸಿಲಲ್ಲಿ ನಾನೇ ಒಂದು ಸ್ವಲ್ಪ ಶೇಪ್ ಮಾಡ್ಕೋಬೇಕು ಅಷ್ಟೇನೆ. ಸೊ ಅದೊಂದು ಹೇಳಬೇಕು ಅನಿಸ್ತು, ಹಾಗಾಗಿ ಹೇಳಿದೆ. ಆ್ಯಂಡ್ ಇವಾಗ ಏನು ಪ್ಲ್ಯಾನ್ಸ್ ಅಂತಂದರೆ, ಒಂದಷ್ಟು ಪಾರ್ಸಲ್ ಇದೆ. ನಾನು ಒಂದು 3-4 ದಿನದಿಂದ ಅನ್ಕೊತಾನೆ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ, ಆಗ್ತಾನೆ ಇಲ್ಲ. ಆ್ಯಂಡ್ ಅದು ಒಂದಾದ್ಮೇಲೆ ಒಂದು ಪಾರ್ಸಲ್ ಬರ್ತಾನೆ ಇದೆ, ಅದು ಅಕ್ಯುಮುಲೇಟ್ ಆಗ್ತಾನೇ ಇದೆ. ಸೊ ಅದನ್ನ ಇವತ್ತು ಅಟ್ ಎನಿ ಕಾಸ್ಟ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಆ್ಯಂಡ್ ನಿಮಗೂ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಈಗ ಒಂದು ಸ್ವಲ್ಪ ಫ್ರೆಶಪ್ ಆಗ್ತೀನಿ. ಫ್ರೆಶಪ್ ಆಗಿ ಬಂದು ನಾನು ನಿಮಗೆ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಎಲ್ಲ ಅನ್ಬಾಕ್ಸಿಂಗ್ ಒಟ್ಟಿಗೆ ಮಾಡೋಣ. ಗೈಸ್, ಫೈನಲಿ ಈಗ ರೆಡಿ ಆಗಿದ್ದೀನಿ. ಸೊ ಏನಕ್ಕೆ ಅಂತಂದರೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ. ನೋಡಿ ಎಷ್ಟು ಪ್ಯಾಕೇಜಸ್ ಇದೆ ಅಂತ. ಇದು ಮಾತ್ರ ಓಪನ್ ಮಾಡಿಬಿಟ್ಟೆ, ಬಿಕಾಸ್ ನನಗೆ ಶ್ಯಾಂಪು ಬೇಕಾಗಿತ್ತು, ಅದೇನು ಅಂತ ತೋರಿಸ್ತೀನಿ ನಾನು. ಸೊ ಹಾಗಾಗಿ ಅದನ್ನ ಓಪನ್ ಮಾಡಿದೆ. ಸೊ ಇಷ್ಟು ಪ್ಯಾಕೇಜಸ್ ಇದೆ. ಇವಾಗ ಎಲ್ಲ ಒಂದೊಂದೇ ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲೆಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀನಿ ಅನ್ಬಾಕ್ಸ್ ಮಾಡೋದಕ್ಕೆ. ಸೊ ಕಮ್ ನೌ ಲೆಟ್ಸ್ ಅನ್ಬಾಕ್ಸ್ ಟುಗೆದರ್. ಹಾಯ್ ಗಾಯ್ಸ್, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಒಂದಷ್ಟು ಪಾರ್ಸಲ್ ನಾನು ಆರ್ಡರ್ ಮಾಡಿದ್ದೆ, ಅದೆಲ್ಲ ಬಂದಿದೆ ಅಂತ. ಸೊ ಅದನ್ನೆಲ್ಲ ಒಂದೊಂದೇ ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟ್ ಅನ್ಬಾಕ್ಸ್ ಬಂದು ಈ ಪ್ರಾಡಕ್ಟ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಇದು ನನಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಪ್ರಾಡಕ್ಟ್ ಯಾವುದು ಅಂತಂದರೆ ಸ್ಕಿನ್ ಕ್ಯೂಬ್ ಅಂತ. ಇದು ಬಂದು ನೈಟ್ ಕ್ರೀಮು. ಸೊ ನೀವು ನೈಟ್ ಟೈಮು ಸ್ಕಿನ್ ಕೇರ್ ಎಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ ಫುಲ್ ಕಂಪ್ಲೀಟ್ ಸ್ಕಿನ್ ಕೇರ್ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಒಂದು ತಿನ್ ಲೇಯರ್ ಆಗಿ ನಿಮ್ಮ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಅದನ್ನು ಪೀಲ್ ಆಫ್ ಮಾಡಿಬಿಡ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ ಯೂಸ್ ಮಾಡಿದ್ದೀನಿ, ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ಇದು ಫಸ್ಟ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ನಾನಿನ್ನೂ ಓಪನ್ ಮಾಡಿಲ್ಲ, ಈಗಲೇ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಒಂದೇ ಒಂದು ನಿಮಿಷ ಸಿಸರ್ ತಂದುಬಿಡ್ತೀನಿ. ಈಗ ಇದನ್ನು ಓಪನ್ ಮಾಡೋಣ. ಇದು ಬಂದು ಒಂದು ಚಿಕ್ಕ ಫೌಂಟೇನ್ ಥರ ಆರ್ಡರ್ ಮಾಡಿದ್ದೆ ನಾನು. ಫೌಂಟೇನ್ ಅಂದರೆ ನೀರಿನ ಫೌಂಟೇನ್ ಅಲ್ಲ. ನಾವು ಯೂಶಲಿ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಈ ಅಗರಬತ್ತಿ ಜೊತೆಗೆ ಇನ್ನೊಂದು ಚಿಕ್ಕದು ಸಾಂಬ್ರಾಣಿ ಎಲ್ಲ ಹಚ್ತೀವಲ್ಲ, ಸೊ ಅದು ನಾವು ನಾರ್ಮಲ್ ಸಾಂಬ್ರಾಣಿ ಹಚ್ಚಿದಾಗ ಹೊಗೆ ಮೇಲೆ ಹೋಗುತ್ತೆ. ಬಟ್ ಈ ಸಾಂಬ್ರಾಣಿ ಹೆಂಗೆ ಅಂತಂದರೆ, ನಾವು ಇಲ್ಲಿಟ್ಟು ಸಾಂಬ್ರಾಣಿನ ಹಚ್ಚಿದ್ರೆ ಹೊಗೆ ಎಲ್ಲ ಕೆಳಗಡೆಯಿಂದ ಒಂಥರ ವಾಟರ್ಫಾಲ್ ಥರ ಬರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೇಗಿರುತ್ತೆ ನೋಡೋಣ ಅಂತ ಇದನ್ನು ತರಿಸ್ದೆ. ಬಟ್ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಇದ್ರದ್ದು ಕ್ವಾಲಿಟಿ ಅಷ್ಟು ಇಷ್ಟ ಆಗ್ತಿಲ್ಲ. ಬಿಕಾಸ್ ಇದ್ರ ಮೇಲೆ ಇರೋದು ಶಿವ, ಬಟ್ ಶಿವನ್ ಫೇಸು ಮತ್ತು ಅದ್ರ ಕೆತ್ತನೆ ಏನಿದೆ ಅದು ನೀಟಾಗಿಲ್ಲ. ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಇದು. ಸೊ ಹಾಗಾಗಿ ಐ ಡೋಂಟ್ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ಈಗ ನಾನು ಆರ್ಡರ್ ಮಾಡಿದ್ದು ಮೀಶೋನಲ್ಲಿ. ನೋಡ್ತೀನಿ, ತುಂಬ ದಿನ ಆಗೋಗ್ಬಿಟ್ಟಿದೆ ಇದು ಬಂದು. ರಿಟರ್ನ್ ವಿಂಡೋ ಓಪನ್ ಇತ್ತು ಅಂತಂದರೆ ಇದನ್ನು ರಿಟರ್ನ್ಗೆ ಹಾಕ್ತೀನಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಇಟ್ಕೋಬೇಕು. ಸೊ ಇದು ಸೆಕೆಂಡ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಇದ್ರೊಳಗೆ ಏನಿದೆ ಅಂತ. ಓಕೆ, ಇದು ಆಯಿಲ್ ಡಿಸ್ಪೆನ್ಸರ್. ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ಅನಿಸುತ್ತೆ, ನಾವು JP ನಗರಲ್ಲಿ ಇದ್ದಾಗ ಈ ಥರದೇ ತರಿಸಿದ್ದೆ ನಾನು ಬಾಟಲ್ಸು. ಬಟ್ ಅದು ಕ್ಯಾಪ್ ಬಂದು ಪ್ಲಾಸ್ಟಿಕ್ ಕ್ಯಾಪ್ ಇದೆ. ಸೊ ಅದು ಎಣ್ಣೆ ಎಲ್ಲ ಹಾಕಿ ನಾವು ಒಂದು ವಾರ ಅಥವಾ ಒಂದು 15 days ವಾಶ್ ಮಾಡದೆ ಬಿಟ್ಬಿಟ್ರೆ ಅದೊಂಥರ ಫುಲ್ ಜಿಡ್ ಆಗಿಬಿಡೋದು. ಆ್ಯಂಡ್ ವಾಶ್ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಪೈಪ್ ಮತ್ತು ಬಾಟಲ್ ಎರಡೂ ಸ್ಟೀಲ್ದೇ ಬೇಕಾಗಿತ್ತು. ಅದು ನಾನು ಆರ್ಡರ್ ಮಾಡಿದ್ದು ಗ್ಲಾಸ್ ಬಾಟಲ್ ವಿತ್ ಪ್ಲಾಸ್ಟಿಕ್ ಕ್ಯಾಪ್ ಇತ್ತು. ಬಟ್ ನಾನು ಇದನ್ನು ಮೀಶೋನಲ್ಲಿ ನೋಡಿದೆ, ಸ್ಟೀಲ್ ಬಾಟಲ್ ವಿತ್ ಸ್ಟೀಲ್ ಕ್ಯಾಪ್ ಇತ್ತು, ಅಂದರೆ ಸ್ಟೀಲ್ ಪೈಪ್ ಆ್ಯಂಡ್ ಕ್ಯಾಪ್ ಇದೆ. ಸೊ ಹಾಗಾಗಿ ನೋಡೋಣ ಇದು ಹೆಂಗಿರುತ್ತೆ ಅಂತ ತರಿಸಿದ್ದೀನಿ. ಬಿಕಾಸ್ ಸ್ಟೀಲ್ ಇದ್ದರೆ ಏನಾಗುತ್ತೆ ಅಂತಂದರೆ ನಾವು ಈಸಿಲಿ ವಾಶ್ ಮಾಡಿಬಿಡ್ಬೋದು. ಹಾಗಾಗಿ ಹೆಂಗೂ ಸ್ಟೀಲ್ದು ನೋಡಿದ್ನಲ್ಲ, ತರ್ಸೋಣ ಅಂತ ತರಿಸಿದ್ದೀನಿ. ಆ್ಯಂಡ್ ಇದು 1 ಲೀಟರ್ ಇಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. 950 ml ಅಂತ ಹಾಕಿದ್ದಾರೆ ಇದ್ರ ಮೇಲೆ. ಸೊ ಐ ಥಿಂಕ್ 1 ಪ್ಯಾಕೆಟ್ ಆಫ್ ಆಯಿಲ್ ಇದರಲ್ಲಿ ನೀಟಾಗಿ ಇಡಿಸುತ್ತೆ. ಆ್ಯಂಡ್ ಹಾಕೋದಕ್ಕೂ ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸ್ಟೀಲ್ ಆಗಿರೋದ್ರಿಂದ ನನಗೆ ಇಷ್ಟ ಆಯ್ತು. ಇದು ಒಳಗಡೆ ರಬ್ಬರ್ ಇದೆ, ಅಂದರೆ ಕ್ಲೋಸ್ ಮಾಡೋದಕ್ಕೆ ಟೈಟಾಗಿ ಕ್ಲೋಸ್ ಆಗಬೇಕಲ್ಲ. ಸೊ ಹಾಗಾಗಿ ಒಳಗಡೆ ಮೆಟೀರಿಯಲ್ ರಬ್ಬರ್ ಇದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಈಸಿಲಿ ಹೋಗ್ಬಿಡತ್ತೆ. ಅಂದರೆ
ನೀಟಾಗಿ ಬಿಸಿನೀರಲ್ಲೆಲ್ಲ ನೆನೆಸಿದ್ರೆ ನಾವು ಇದು ಜಿಡ್ಡೆಲ್ಲ ಇಲ್ಲಿ ಈಸಿಯಾಗಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ನೋ ಪ್ರಾಬ್ಲಮ್. ಇದು ನನಗೆ ತುಂಬ ಇಷ್ಟ ಆಯಿತು. ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಕೂಡ ಇದನ್ನ ಆರ್ಡರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಇದೇನಂತಂದರೆ ಶ್ಯಾಂಪೂ ಆ್ಯಂಡ್ ಸಿರಮ್, ಹೇರ್ ಗ್ರೋತ್ ಸಿರಮ್. ನನಗೆ ಹೇರ್ ತುಂಬ ಆಗ್ತಿದೆ, ಆಗಲೇ ಸುಮಾರು ದಿನದಿಂದ ನನಗೆ ಇಶ್ಯೂ ಇದೆ. ಏನೇನೋ ಟ್ರೈ ಮಾಡಿದೆ ಬಟ್ ಏನೋ ವರ್ಕ್ ಆಗಲಿಲ್ಲ. ಬಟ್ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಈ ಪ್ಲಿಕ್ಸ್ ಅವ್ರದ್ದು ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂ ತರಿಸಿದೆ. ಇದನ್ನು ಆಲ್ಮೋಸ್ಟ್ ಒಂದು 1 ಮಂತಿಂದ ಹಾಕ್ತಿದ್ದೀನಿ. ನಂಗೆ ವಿಸಿಬಲಿ ಹೇರ್ ಫಾಲ್ ಕಮ್ಮಿ ಆಗಿದೆ. ಇದು ಹಾನೆಸ್ಟ್ ರಿವ್ಯೂ. ನನಗೆ ತುಂಬ ದಿನದಿಂದ ಹೇರ್ ಫಾಲ್ ಇಶ್ಯೂ ಇದೆ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡಿ ನಾನು ಹೇಳ್ತಾ ಇರೋದು. ನನಗೆ ವಿಸಿಬಲಿ ತುಂಬ ಹೇರ್ ಫಾಲ್ ಆಗ್ತಿತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಹಾಗಾಗಿ ಇದು 1 ಬಾಟಲ್ ಖಾಲಿ ಮಾಡಿದ್ದೀನಿ. ನನಗಿದು ವರ್ಕ್ ಆಗ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಏನು ಮಾಡಿದೆ, ಒಂದು ಫುಲ್ ಸೆಟ್ ತರಿಸಿದೆ. ಅಂದರೆ ಇದ್ರದ್ದು ಕಂಡೀಷ್ನರ್ ಬರುತ್ತೆ ಆ್ಯಂಡ್ ಸಿರಮ್ ಬರುತ್ತೆ. ಇದು ಬಂದು ಹೇರ್ ಗ್ರೋತ್ಗೆ ಅಂತಲೇ ರೋಸ್ಮೆರಿ ಸಿರಮ್. ಇದ್ರ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲ ತುಂಬ ಜನ ಕೇಳಿರ್ತೀರಾ, ತುಂಬ ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಯೂಶಲಿ ಏನಾಗುತ್ತೆ, ರೋಸ್ಮೆರಿ ಸಿರಮ್ನ ಬೇರೆ ಆಯಿಲ್ಗೆ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಬಟ್ ಇದು ಆ ಥರ ಅಲ್ಲ, ಇದನ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ನೋಡಬೇಕಾಗಿತ್ತು, ಹಾಗಾಗಿ ಇದನ್ನ ತರಿಸಿದ್ದೀನಿ. ಶ್ಯಾಂಪು ಇನ್ನೂ ಒಂದು ಬಾಟಲ್ ಇದೆ, ನಂಗೆ ನೆನ್ನೆ ಬೇಕಾಗಿತ್ತು. ಹಾಗಾಗಿ ನಾನು ಅದನ್ನ ಓಪನ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಶ್ಯಾಂಪು ಮತ್ತು ಇನ್ನೊಂದು ಕಂಡೀಷ್ನರ್ ಇದೆ. ಸೊ 2 ವಾಶ್ರೂಮಲ್ಲಿ ಇಟ್ಟಿದ್ದೀನಿ. ಅದು 2 ಮತ್ತು ಇದು ಒಂದು ಎಕ್ಸ್ಟ್ರಾ ಬಾಟಲ್ ಆಫ್ ಶ್ಯಾಂಪು ನಾನು ತರಿಸಿದ್ದೀನಿ ಆ್ಯಂಡ್ ಹೇರ್ ಸೀರಮ್. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೈಕಾದು. ಇದು ಕೂಡ ನಾನು ಓಪನ್ ಮಾಡಿಲ್ಲ, ಈಗಲೇ ಓಪನ್ ಮಾಡ್ತಿರೋದು. ಓಕೆ, ರೆಟಿನಾಲ್ ಆ್ಯಂಡ್ AHA ಪೀಲಿಂಗ್ ಸೊಲ್ಯೂಷನ್ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ನಾನು ಯೂಸ್ ಮಾಡಿದ್ದೆ, ಸುಮಾರು ಒಂದು 6 ಮಂತ್ಸ್ ಬ್ಯಾಕ್ ಯೂಸ್ ಮಾಡಿದ್ದೆ. ಬಟ್ ಇದನ್ನು ತರಿಸಿದ್ದು ನಾನು ಆಲ್ಮೋಸ್ಟ್ 1.5 ಇಯರ್ಸ್ ಆಗೋಗಿತ್ತು. ಸೊ 6 ಮಂತ್ಸ್ ಬ್ಯಾಕ್ ಅದು ಎಕ್ಸ್ಪೈರ್ ಆಗಿರಲಿಲ್ಲ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡಿದ್ದೆ. ನನಗದು ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಹಾಗಾಗಿ ಅದು ಎಕ್ಸ್ಪೈರ್ ಆಗಿದ್ದ ಬಾಟಲ್ನ ಬಿಸಾಕ್ಬಿಟ್ಟು ಈಗ ಹೊಸದು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ನಾನು ಲಿಂಕ್ ಹಾಕಿರ್ತೀನಿ ಕೆಳಗೆ, ಬೇಕಂದರೆ ನೀವು ಆರ್ಡರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಇದನ್ನ ಹೆಂಗೆ ಯೂಸ್ ಮಾಡೋದು ಅಥವಾ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ ಬೇಕು ಅಂತಂದ್ರೂ ನೀವು ಕಾಮೆಂಟ್ ಮಾಡ್ಬೋದು. ನಾನು ಸ್ಕಿನ್ ಕೇರ್ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ರೆಟಿನಾಲ್. ನಾನು ಇದನ್ನ ಯೂಸ್ ಮಾಡೇ ಇಲ್ಲ ಇದುವರೆಗೂ, ನೋಡೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೀನಿ. ತುಂಬ ಜನ ಇದನ್ನ ಯೂಸ್ ಮಾಡಿರೋದನ್ನ ನಾನು ರಿವ್ಯೂಸ್ ನೋಡಿದ್ದೀನಿ. ಹಾಗಾಗಿ ನಾನು ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ. ಬಿಕಾಸ್ ನನಗೀಗ ನೀವು ನೋಡ್ತಿರ್ಬೋದು ತುಂಬ ಬ್ರೇಕ್ಔಟ್ಸ್ ಆಗ್ತಿದೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಬಿಕಾಸ್ ನಾನೊಂದು 1.5 ಮಂತ್ಸಿಂದ ಒಂದು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇದಕ್ಕಿಂತ ಮುಂಚೆ ಏನು ಸ್ಕಿನ್ ಕೇರ್ ಮಾಡ್ತಿದ್ದೆ ಅದನ್ನು ಚೇಂಜ್ ಮಾಡಿ ಈಗ ನನ್ನ ಸ್ಕಿನ್ಗೆ ಸೆಟ್ ಆಗುವಂಥ ಸ್ಕಿನ್ ಕೇರ್ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ನೀವು ನೋಡ್ತಿರ್ಬೋದು ಮುಂಚೆಗಿಂತ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದೆ. ನಾನು ಬೇಕಾದ್ರೆ ನಿಮಗೆ ಇಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ಎಷ್ಟು ಬ್ರೇಕ್ಔಟ್ಸ್ ಆಗ್ತಿತ್ತು, ಎಷ್ಟು ವರ್ಸ್ಟ್ ಆಗಿತ್ತು ನನ್ನ ಫೇಸ್ ಅಂತ ಹೇಳ್ಬಿಟ್ಟು. ಈಗ ಒಂದು ಸ್ವಲ್ಪ ಬೆಟರ್ ಆಗಿದೆ. ಇಲ್ಲೊಂದು ಪಿಂಪಲ್ ಇದೆ ಅಷ್ಟೇ. ಬಟ್ ಆವಾಗ ಬ್ಯಾಕ್ ಟು ಬ್ಯಾಕ್ ಪಿಂಪಲ್ಸ್ ಆಗ್ತಿತ್ತು. ಆ್ಯಂಡ್ ತುಂಬ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗೋ ಪಿಂಪಲ್ಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ತುಂಬ ಪೇನ್ಫುಲ್ ಪಿಂಪಲ್ಸ್ ಅವೆಲ್ಲ. ಸೊ ಅದೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅಫ್ಕೋರ್ಸ್ ಸ್ವಲ್ಪ ಡಯಟಲ್ಲೂ ಚೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೇಜರ್ಲಿ ಸ್ಕಿನ್ ಕೇರ್ ಚೇಂಜ್ ಮಾಡಿರೋದ್ರಿಂದ ನನಗೆ ವಿಸಿಬಲ್ ರಿಸಲ್ಟ್ಸ್ ಗೊತ್ತಾಗಿದೆ. ನೋಡ್ತಿರ್ಬೋದು ನೀವು, ನಂದು ಸ್ವಲ್ಪ ಮಾರ್ಕ್ಸ್ ಇದೆ, ಆಬ್ವಿಯಸ್ಲಿ ಯಾಕ್ನೆ ಮಾರ್ಕ್ ಇದ್ದೇ ಇರುತ್ತೆ. ಸೊ ಅದು ಕೂಡ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತಾ ಆ್ಯಂಡ್ ಸ್ವಲ್ಪ ಎಕ್ಸ್ಫೋಲಿಯೇಷನ್ ಎಲ್ಲ ಮಾಡ್ತಾ ಅದು ಕೂಡ ರೆಡ್ಯೂಸ್ ಆಗಿಬಿಡತ್ತೆ. ಆ್ಯಂಡ್ ಇಲ್ಲೊಂದು ನಿಮಗೆ ಪಿಂಪಲ್ ಕಾಣ್ಬೋದು. ಬಟ್ ಟ್ರಸ್ಟ್ ಮೀ ತುಂಬಾ ಬೆಟರ್ ಆಗಿದೆ. ಸೊ ದಟ್ಸ್ ಅಬೌಟ್ ಮೈ ಸ್ಕಿನ್ ಕೇರ್ ಆ್ಯಂಡ್ ಆಲ್ಸೋ ರೆಟಿನಾಲ್. ಇದು ಕೂಡ ನಾನು ಯೂಸ್ ಮಾಡಿಬಿಟ್ಟು ನನಗೆ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇದು ಅಷ್ಟೇ, ಸುಮಾರಷ್ಟು ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಮುಂಚೆ ನಾನು ಯೂಸ್ ಮಾಡ್ತಿದ್ದೆ ಸ್ಯಾನ್ಫೆ ಅವ್ರದ್ದು. ಸೊ ಹಾಗಾಗಿ ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಟ್ರೈ ಮಾಡೋಣ ಅಂತೇಳಿ ತರಿಸಿದ್ದೀನಿ. ಇದು ಡೆಡ್ ಸ್ಕಿನ್ ರಿಮೂವಲ್ ಕ್ರೀಮು. ಇದು ಬಂದು ಸ್ಕಿನ್ ಬ್ರೈಟ್ನಿಂಗ್ ಲೋಷನ್ ಇದು. ಆ್ಯಂಡ್ ಒಂದು ಸೋಪ್ ಕೂಡ ಆರ್ಡರ್ ಮಾಡಿದ್ದೆ ಇದರಲ್ಲಿ. ಇದು ಆ್ಯಕ್ಚುಲಿ ನನಗೆ ಟ್ರೈ ಮಾಡಬೇಕು ಅಂತ ಇದ್ದಿದ್ದು. ಇದೇನಂದರೆ ಆಲೋವೆರಾ ಐಬ್ರೋ ಆ್ಯಂಡ್ ಫೇಶಿಯಲ್ ವ್ಯಾಕ್ಸ್. ಇದು ನಾನು ಸುಮಾರಷ್ಟು ವೀಡಿಯೋಸ್ ನೋಡಿದ್ದೆ ಇದ್ರ ಬಗ್ಗೆ, ಆಯಿತಾ. ಸೊ ಹಾಗಾಗಿ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಬಂದು ಇದು ಹೇರ್ ಸ್ಪ್ರೇ. ಇದು ಕೂಡ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಇಷ್ಟು ಪ್ರಾಡಕ್ಟ್ಸ್ ಸ್ಯಾನ್ಫೆಯಿಂದ ಆರ್ಡರ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಪ್ಯಾಕೇಜ್ ಬಂದು ಇದು, ನೋಡೋಣ ಏನಿದೆ ಅಂತ. ಇದು
ಫ್ರಿಡ್ಜ್ ಆರ್ಗನೈಸರ್ಸು. ಸುಮಾರು ದಿನದಿಂದ ಅನ್ಕೊತಿದ್ದೆ ತರಕಾರಿಗಳನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೋಬೇಕು ಅಂತ, ಬಿಕಾಸ್ ಫ್ರಿಡ್ಜ್ ಯಾವಾಗ್ಲೂ ಫುಲ್ ಆಗೋಗಿರುತ್ತೆ ಆ್ಯಂಡ್ ಗಲೀಜಾಗಿ ಕಾಣುತ್ತೆ. ಹಾಗಾಗಿ ಆರ್ಗನೈಸರ್ಸ್ ಬೇಕು ಅಂತ ಹುಡುಕ್ತಿದ್ದೆ. ಸೊ ಹಿಂಗೆ ನಾನು ಮೀಶೋನಲ್ಲಿ ಸರ್ಚ್ ಮಾಡೋವಾಗ ನನಗಿದು ಸಿಕ್ತು. ಸೆಟ್ ಆಫ್ 6 ಏನೋ ಇದೆ ಇದರಲ್ಲಿ, ಆ್ಯಂಡ್ ಇದು 200 ಸಮಥಿಂಗ್ ಅಷ್ಟೇ ಇದಿಷ್ಟಕ್ಕೂ 6 ಪೀಸ್ಗೆ, ಅಂದರೆ 6 ಬಾಕ್ಸಸ್ಗೆ ಅರೌಂಡ್ 250-300 ಒಳಗೇ ಇದೆ ಇದು. ಆ್ಯಂಡ್ ರಿವ್ಯೂಸು ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಆರ್ಡರ್ ಮಾಡಿಕೊಂಡೆ. ಸೊ ದಟ್ ನೀಟಾಗಿ ಫ್ರಿಜ್ಜೆಲ್ಲ ಆರ್ಗನೈಸ್ ಮಾಡ್ಬೋದು ಅಂತ. ಆ್ಯಂಡ್ ಈ ಥರ ಬಾಕ್ಸ್ಗಳಲ್ಲಿದ್ದರೆ ಬೇಗ ಅಡುಗೆನೂ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು, ಆರ್ಗನೈಸ್ಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡಿಕೊಂಡೆ. ಸೊ ಫ್ರಿಡ್ಜ್ ಆರ್ಗನೈಸರ್ ಇದು. ಸೊ ನೆಕ್ಸ್ಟ್ ಪಾರ್ಸಲ್ ಬಂದು ಇದು. ಓಕೆ, ಇದು ಏನು ಅಂತಂದರೆ ಶ್ರೀಲೀಲಾ ಇದ್ದಾರಲ್ಲ, ಈಗ ಪುಷ್ಪ 2ನಲ್ಲೂ ಒಂದು ಸಾಂಗ್ ಮಾಡಿದಾರಲ್ಲ, ಐಟಮ್ ಸಾಂಗ್ ಮಾಡಿದಾರಲ್ಲ, ಅವರು ರೀಸೆಂಟಾಗಿ ಅವ್ರದ್ದು ಬ್ರ್ಯಾಂಡ್ ಲಾಂಚ್ ಮಾಡಿದ್ರು. ಅದರ ಹೆಸರು ನ್ಯೂಡ್ ಅಂತ. ಸೊ ಅದರದ್ದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಅವ್ರು ಹೊಸದಾಗಿ ಲಾಂಚ್ ಮಾಡಿದಾರಲ್ಲ, ಸೊ ಹೇಗಿದೆ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳಿ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂತೆ. ಸೊ ಲೆಟ್ಸ್ ಸಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬೈ ಟು ಗೆಟ್ ಟು ಅಂತ ಇತ್ತು, ಬಟ್ ನಾನು ಅಲ್ಲಿ ಆರ್ಡರ್ ಮಾಡೋವಾಗಲೂ ನೋಡಿದೆ. ನಾನು 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಅಂದರೆ 2 ಪ್ರಾಡಕ್ಟ್ ಕಾರ್ಟ್ಗೆ ಹಾಕಿ ಇಟ್ಟಿದ್ದೆ. ಇನ್ನು 2 ಪ್ರಾಡಕ್ಟ್ ಫ್ರೀ ಬರಬೇಕಲ್ಲ, ಅದು ಇನ್ನೂ ಒಂದು ಪ್ರಾಡಕ್ಟ್ ಹಾಕಿ ಅಂತ ಅಲ್ಲಿ ಮೆನ್ಷನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇನ್ನೂ ಒಂದು ಪ್ರಾಡಕ್ಟ್ ಹಾಕಿದೆ. ಆವಾಗ ನನಗೆ ಆ ಕೋಡ್ ವರ್ಕ್ ಆಯಿತು, ಅಂದರೆ ಬೈ ಟು ಗೆಟ್ ಟು ಕೋಡ್ ವರ್ಕ್ ಆಯಿತು. ಸೊ ಟೋಟಲಿ ನನಗೀಗ 5 ಪ್ರಾಡಕ್ಟ್ ಸಿಕ್ಕಿದೆ. ನಾನು ಏನೇನು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತಲೂ ಹೇಳ್ಬಿಡ್ತೀನಿ. ನಿಮಗೆ ಬೇಕು ಅಂತಂದರೆ ಇದ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ. ನಾನು ಇದನ್ನ ಆರ್ಡರ್ ಮಾಡಿದ್ದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೇ. ಸೊ ನೀವು ಕೂಡ ಅಫಿಷಿಯಲ್ ವೆಬ್ಸೈಟಲ್ಲೇ ಆರ್ಡರ್ ಮಾಡ್ಕೋಬೋದು. ಇದು ಟೋನರ್, ಇದು ಕ್ಲೆನ್ಸರ್, ಫೇಸ್ ವಾಶ್. ಇದು ಅಂದರೆ ನಾನು ಕಂಪ್ಲೀಟ್ ಸ್ಕಿನ್ ಕೇರ್ನ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಮಾಯ್ಶ್ಚರೈಸರ್ ಅವೈಲೇಬಲ್ ಇರಲಿಲ್ಲ, ಆಲ್ರೆಡಿ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಮಾಯ್ಶ್ಚರೈಸರ್ ಒಂದು ಆರ್ಡರ್ ಮಾಡ್ಕೊಳ್ಳಲಿಲ್ಲ. ಇದು ಬಾಡಿ ಲೋಷನ್, ಇದು ಫೇಸ್ ಮಾಸ್ಕ್, ಇದು ಓವರ್ ನೈಟ್ ಮಾಸ್ಕ್ ಇದು. ಸೊ ಇದೆಲ್ಲ ನಾನು ನೋಡ್ತೀನಿ, ಇಲ್ಲಿ ಹಾಕಿರ್ತಾರೆ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ನಾನು ಯೂಸ್ ಮಾಡಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಇದು ನನಗೆ ಹೆಂಗೆ ವರ್ಕ್ ಆಯಿತು ಆ್ಯಂಡ್ ಪ್ರಾಡಕ್ಟ್ ಯಾವ ಥರ ಇದೆ ಎಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಪಾರ್ಸಲ್ ಬಂದು ಇದು ಕೂಡ ಫ್ರಿಡ್ಜ್ ಬಾಕ್ಸಸ್ಸೇ. ಅದು ಚಿಕ್ಕ ಸೈಜು, ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದರಲ್ಲಿ ಏನು ಬೇಕಾದರೂ ಸ್ಟೋರ್ ಮಾಡ್ಬೋದು. ನಾನು ಸ್ಟೋರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನೇನು ಸ್ಟೋರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಚೆನ್ನಾಗಿದೆ, ಕ್ವಾಲಿಟಿ ನನಗೂ ಇಷ್ಟ ಆಯಿತು. ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸ್ಗೂ ನನಗೆ ಸಿಕ್ತು. ಸೊ ನೀವು ಬೇಕಾದರೆ ತೊಗೋಬೋದು, ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ಯಾಕೇಜ್ ಬಂದು ಇದು ಇದು ಆ್ಯಕ್ಚುಲಿ ನನಗೆ ತುಂಬ ಬೇಕಾಗಿತ್ತು ಪ್ರಾಡಕ್ಟ್ ಇದು. ಇದೇನು ಅಂತಂದರೆ ಸ್ಪ್ರೌಟ್ ಮೇಕರ್, ಅಂದರೆ ಮೊಳಕೆ ಕಾಳುಗಳು ಮಾಡ್ಕೊಳ್ಳೋವಂಥದ್ದು. ಸೊ ಇದರಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಇದೆ. 4 ಕಾಳುಗಳನ್ನ ಒಟ್ಟಿಗೆ ನಾವು ಸ್ಪ್ರೌಟ್ಸ್ ಮಾಡ್ಬೋದು, ಅಂದರೆ ಮೊಳಕೆ ಕಾಳುಗಳನ್ನ ಮಾಡ್ಬೋದು. ನಾವಿವಾಗ ಒಂದೊಂದು ಥರದ ಕಾಳುಗೂ ಒಂದೊಂದು ಪಾತ್ರೆ ಯೂಸ್ ಮಾಡ್ತಿರ್ತೀವಲ್ಲ, ಅದರ ಬದಲು 4 ಥರದ ಕಾಳನ್ನ ನಾವು ಇದರಲ್ಲೇ ಸ್ಪ್ರೌಟ್ಸ್ ಮಾಡ್ಬೋದು. ಸೊ ಲೆಟ್ಸ್ ಸಿ ಹೇಗಿದೆ ಅಂತ. ಇಲ್ಲಿ ನಿಮಗೆ ಈ ಥರ ಓಪನ್ ಕೊಟ್ಟಿರ್ತಾರೆ. ಸೊ ನೀಟಾಗಿ ಏರ್ ಫ್ಲೋ ಇರುತ್ತೆ. ಸೊ ನೀಟಾಗಿ ಇದರಲ್ಲಿ ಸ್ಪ್ರೌಟ್ಸ್ ಎಲ್ಲ ಮಾಡ್ಕೋಬೋದು ಆರಾಮಾಗಿ. ಸೊ ಇದು ನನಗೆ ಬೇಕಾಗಿತ್ತು, ಬಿಕಾಸ್ ಇವಾಗ ಸ್ವಲ್ಪ ಡಯಟ್ ಕಡೆ, ಅಂದರೆ ಹೆಲ್ತ್ ಕಡೆನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅದಕ್ಕೆ ಹೆಲ್ಪ್ ಆಗೋವಂಥದ್ದು ಪ್ರಾಡಕ್ಟ್ಸ್ ತೊಗೊಂಡ್ರೆ ನಮಗೂ ಈಸಿ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಅಂದರೆ ಸ್ಪ್ರೌಟ್ಸ್ ಆಗಿರ್ಬೋದು, ಸ್ಯಾಲಡ್ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಳೋಕೆ ನಮಗೂ ಹೆಲ್ಪ್ ಆಗುತ್ತೆ. ನೀವು ಇದನ್ನ ಸ್ಪ್ರೌಟ್ಸ್ ಮಾಡೋಕ್ಕೆ ಯೂಸ್ ಮಾಡಲಿಲ್ಲ ಅಂತಂದ್ರೂ ಸ್ಯಾಲಡ್ ಎಲ್ಲ ಇದರಲ್ಲಿ ನೀಟಾಗಿ ಮಾಡಿ ಇದರಲ್ಲೇ ಸ್ಟೋರ್ ಮಾಡಿ ಇಡ್ಬೋದು. ಮಲ್ಟಿಪರ್ಪಸ್ಗೆ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೇನು ಅಂತ ನನಗೆ ಗೊತ್ತು. ಇದು ಗ್ರಾಸ್ ಮ್ಯಾಟು, ನನಗೆ ಬೇಕಾಗಿತ್ತು ಇದು ಗ್ರಾಸ್ ಮ್ಯಾಟ್ ಅಲ್ಲಿ ಮುಂದೆಗಡೆ ಹಾಕೋದಕ್ಕೆ. ಬಿಕಾಸ್ ಅಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆ ಮೆಟ್ಲು ಕೆಳಗಡೆ, ಆ್ಯಂಡ್ ಅದು ಕ್ಲೀನಾಗಿಲ್ಲ, ನಾವು ನೀಟಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಗ್ರಾಸ್ ಮ್ಯಾಟ್ ಎಲ್ಲ ಹಾಕಿ ಪಾಟೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ನಾನು ಗ್ರಾಸ್ ಮ್ಯಾಟ್ ತರಿಸಿದ್ದೀನಿ. ಮನೆ ಫುಲ್ಲು ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಹೊರಗಡೆಯಿಂದ ಒಳಗಡೆ ತನಕ ಎಲ್ಲ ರೂಮ್ಸು, ಕಿಚನ್ನು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಇವಾಗ. ಹಾಗಾಗಿ ಇದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇವೆಲ್ಲ ಇದ್ರೆ ನೀಟಾಗಿ ಆರ್ಗನೈಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ. ಸೊ ಗ್ರಾಸ್ ಮ್ಯಾಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ಯಾಕೇಜ್ ಬಂದು ಆ್ಯಕ್ಚುಲಿ ಮನೆಯಲ್ಲಿ ಬುದ್ಧ ಇದ್ದರೆ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಮನೆ ಅಂತ ನಾನು ಯಾರೋ ಕೇಳಿದ್ದೆ.
ಹಾಗಾಗಿ ನಾನು ಒಂದು ಬುದ್ಧ ಆರ್ಡರ್ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ದಿನದಿಂದ ಅನ್ಕೊತಿದ್ದೆ ಆರ್ಡರ್ ಮಾಡ್ಕೊಳ್ಳೋಣ ಅಂತ. ಬಟ್ ಮಾಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಭಯ ಇರ್ತಿತ್ತು, ಹೆಂಗೆ ಬರುತ್ತೋ ಏನೋ, ಕ್ವಾಲಿಟಿ ಹೆಂಗಿರುತ್ತೋ, ಎಷ್ಟು ಸೈಜ್ ಗೊತ್ತಾಗೋದಿಲ್ಲ ನಮಗೆ, ಹೆಂಗಿರುತ್ತೋ ಏನೋ ಅಂತ ಸ್ವಲ್ಪ ಭಯ ಇರ್ತಿತ್ತು. ಆ್ಯಂಡ್ ಏನೋ ಗೊತ್ತಿಲ್ಲ, ಅದು ಆರ್ಡರ್ ಮಾಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಫೈನಲಿ ಆರ್ಡರ್ ಮಾಡಿದೆ. ನಾನು ಒಂದಷ್ಟು ರಿವ್ಯೂಸ್ ನೋಡಿಬಿಟ್ಟು ಆರ್ಡರ್ ಮಾಡಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ವೈಟ್ ಬುದ್ಧನೇ ಬೇಕು ಅಂತೇಳಿ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಸ್ವಲ್ಪ ಫಿನಿಶಿಂಗ್ ಇನ್ನೊಂದು ಚೂರು ಚೆನ್ನಾಗಿರ್ಬೋದಾಗಿತ್ತು, ಬಟ್ ಓವರಾಲ್ ಚೆನ್ನಾಗಿದೆ. ಬೇಕು ಅಂತಂದರೆ ನೀವು ಆರ್ಡರ್ ಮಾಡ್ಕೋಬೋದು. ಸೊ ನನಗೆ ಇಷ್ಟ ಆಯಿತು, ನಾನು ರಿಟರ್ನ್ ಏನು ಮಾಡೋಕ್ಕೆ ಹೋಗಲ್ಲ. ಚೆನ್ನಾಗಿದೆ ಇದು. ಸ್ವಲ್ಪ ಫಿನಿಶಿಂಗ್ ಇನ್ನೊಂಚೂರು ಚೆನ್ನಾಗಿರ್ಬೋದಿತ್ತು, ಬಟ್ ನಾನು ಕೊಟ್ಟಿರೋ ಪ್ರೈಸ್ಗೆ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಗ ಇನ್ನೊಂದು ದೊಡ್ಡ ಪಾರ್ಸಲ್ ಇದೆ, ಇದನ್ನು ಓಪನ್ ಮಾಡೋಣ. ಇದು ಹಾಗೆ ತೋರಿಸ್ತೀನಿ, ಫುಲ್ ತೆಗಿಯೋಕ್ಕೆ ಹೋಗಲ್ಲ. ಇದು ಪಾಟ್ ಸ್ಟ್ಯಾಂಡ್. ನಾವು ಪಾಟೆಲ್ಲ ಇಡೋದಕ್ಕೆ ಕೆಳಗಡೆ ಸ್ಟ್ಯಾಂಡ್ ಇದ್ದರೆ ನಮಗೆ ಕಸ ಉಳ್ಕೊಳ್ಳೋಕ್ಕೆ ಮತ್ತು ನೀರೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಹೊರಗಡೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಪಾಟ್ಸ್ಗಳು ಆಲ್ರೆಡಿ ತೊಗೊಂಡು ಬಂದಿದ್ದೀನಿ, ಇವಾಗ ಗಿಡಗಳು ಹಾಕೋದಷ್ಟೇ ಬಾಕಿ. ಆ ಪಾಟ್ಸ್ಗೆ ಸ್ವಲ್ಪ ಸ್ಟ್ಯಾಂಡ್ ಬೇಕಾಗಿತ್ತು, ಸ್ವಲ್ಪ ಚೆನ್ನಾಗಿರೋ ಸ್ಟ್ಯಾಂಡ್ ಬೇಕಾಗಿತ್ತು, ಹಾಗಾಗಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಈಗ ಹಂಗೆ ತೋರಿಸ್ತೀನಿ, ಫುಲ್ ಓಪನ್ ಮಾಡಲ್ಲ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಸ್ಟರ್ಡಿ ಆಗಿದೆ. ಆ್ಯಂಡ್ ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೆವಿ ಆಗೂ ಇದೆ ಇದು ಪ್ರಾಡಕ್ಟು. ಇಷ್ಟೇ ಪ್ರಾಡಕ್ಟ್ಸು, ಇಷ್ಟೇ ಪಾರ್ಸಲ್. ಇನ್ನೊಂದು ದೊಡ್ಡ ಪಾರ್ಸಲ್ ಇದೆ ಅಲ್ಲಿ. ಅದು ಏನು ಅಂತಂದರೆ ಕ್ಯಾಬಿನೆಟ್ ಬೇಕಾಗಿತ್ತು ನನಗೆ ಕಿಚನಿಗೆ. ಸೊ ಹಾಗಾಗಿ ಅದನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ದಿನದಿಂದ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದನ್ನ ಫೈನಲಿ ಮಾಡ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತಂದರೆ ಈ ಕ್ರಾಕರೀಸ್ ಎಲ್ಲ ಇಡೋದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಆರ್ಡರ್ ಮಾಡ್ಕೊಂಡಿರೋದು ಪ್ಲ್ಯಾಸ್ಟಿಕ್ದು. ನಮಗೆ ವುಡ್ದು ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಅಂದರೆ ಮಾಡಿಸ್ಬೇಕು ಅಂದರೆ ವುಡ್ದು ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಬಟ್ ನಮಗೆ ಅಮೆಝಾನಲ್ಲೆಲ್ಲ ಚೆನ್ನಾಗಿರೋ ವುಡ್ ಸಿಗಲ್ಲ. ಮಾಡಿಸೋದಾದರೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ವುಡ್ಡಿಂದು ನಾವೇ ಮಾಡಿಸೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿವರೆಗೂ ಯಾವಾಗ ಮಾಡಿಸ್ತೀವಿ ಗೊತ್ತಿಲ್ಲ, ಮಾಡಿಸ್ತೀವ ಇಲ್ವಾ ಅಂತಲೂ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಯಾಕೆ ವೆಯ್ಟ್ ಮಾಡೋದು, ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಕ್ಯಾಬಿನೆಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಇವಾಗ ನಿಮಗೂ ತೋರಿಸ್ತೀನಿ ಅದು ಹೇಗಿದೆ ಅಂತ. ಸೊ ಇದೆ ಲಾಸ್ಟ್ ಪ್ರಾಡಕ್ಟು. ಇದನ್ನ ಇವಾಗ ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಸೊ ಗೈಸ್, ಇದೆ ನಾನು ಹೇಳಿದ್ನಲ್ಲ ಕ್ಯಾಬಿನೆಟ್. ಅದು ಇದನ್ನು ಆರ್ಗನೈಸ್ ಮಾಡೋದಕ್ಕೆ ಐ ಥಿಂಕ್ ನಾನು ಒಬ್ಳಿಂದನೇ ಆಗಲ್ಲ. ನಾನು ನನ್ನ ಹಸ್ಬೆಂಡ್ ಹೆಲ್ಪ್ನು ತೊಗೊತೀನಿ. ಅವ್ರ ಹೆಲ್ಪ್ ತೊಗೊಂಡು ಇದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊತೀನಿ. ನೋಡೋದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇದೆ ಅನ್ನೋ ಥರನೇ ಇದೆ. ಇದು ಆ್ಯಕ್ಚುಲಿ ನನ್ನ ಕಸಿನ್ ಮನೇಲಿತ್ತು, ಬಟ್ ಅವ್ರದ್ದು ಸ್ವಲ್ಪ ಸೈಜ್ ಚಿಕ್ಕದಿತ್ತು. ಆ್ಯಂಡ್ ಆ ಡೋರ್ಸ್ ಏನಿರುತ್ತಲ್ಲ ಅದು ಟ್ರಾನ್ಸ್ಪರೆಂಟ್ ಇರಲಿಲ್ಲ. ಇದು ಸ್ವಲ್ಪ ವಿಡ್ತ್ ಸ್ವಲ್ಪ ಅಗಲ ಇದೆ. ಆ್ಯಂಡ್ ಡೋರ್ ಇದ್ರದ್ದು ಟ್ರಾನ್ಸ್ಪರೆಂಟ್ ಇದೆ. ಸೊ ದಟ್ ನಾವು ಒಳಗಡೆ ಏನು ಇಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಾಗತ್ತೆ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಅದರದ್ದೇ ಬೇರೆ ವರ್ಷನ್ ಆರ್ಡರ್ ಮಾಡಿಕೊಂಡೆ. ಇದು ಬೇಕಾಗಿತ್ತು, ನಮ್ಗೆ ನೆಸೆಸಿಟಿ ಇತ್ತು. ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಕೂಡ ಇದನ್ನು ಆರ್ಡರ್ ಮಾಡ್ಕೋಬೋದು. ಗೈಸ್, ನೋಡಿದ್ರಲ್ಲ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇನ್ನೂ ಕೆಲವೊಂದು ಬರೋದಿದೆ, ಪ್ರಾಬಬ್ಲಿ ಬರುತ್ತೆ ಅನಿಸುತ್ತೆ ಈ ವೀಕಲ್ಲಿ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಹೇಗೆ ನಮ್ಮ ಮನೇನ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು ನಾನು ಹೋಗ್ತಾ ವಿಡಿಯೋಸ್ ಹಾಕ್ತೀನಿ ನಿಮಗೆ. ಸೊ ಈ ವ್ಲಾಗ್ನ ನಾನು ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಏನೇ ಮಾಡಿದ್ರು ಎಲ್ಲೇ ಹೋದ್ರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಹಾಯ್ ಗೈಸ್, ಸೊ ಇವತ್ತು ಡೇಟ್ ಬಂದು 25th ಡಿಸೆಂಬರ್. ಇವತ್ತು ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಯಾಕೆ ಹೀಗೆ ರೆಡಿಯಾಗಿದ್ದೀನಿ ಅಂತಂದರೆ, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ವೀಣಾ ನಿಮಗೆ ಗೊತ್ತೇ ಇರ್ತಾಳೆ. ಸೊ ಅವಳನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಅಂದರೆ ಒಂದು ಪ್ಲೇಸಲ್ಲಿ ಕುತ್ಕೊಂಡು ಮಾತಾಡಿ ಹರಟೆ ಹೊಡೆಯೋದು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಮೀಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಹೋಗ್ತಾ ಇರೋ ರೆಸ್ಟೋಬಾರ್ ಅಥವಾ ಪಬ್ ಬಂದುಬಿಟ್ಟು ರಾಕ್ಸ್ ಅಂತ. ಇದು ಯಾರ್ದು ಅಂತಂದರೆ ಕಾವ್ಯಾಶಾ ಅಂತ ಆ್ಯಕ್ಟ್ರೆಸ್ ಇದ್ದಾರಲ್ಲ, ನಿಮಗೆ ಗೊತ್ತೇ ಇರುತ್ತೆ. ರೀಸೆಂಟ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ತುಂಬ ವೈರಲ್ ಆಗಿತ್ತು. ಸೊ ಅವರ ಹಸ್ಬೆಂಡ್ದು ರೀಸೆಂಟಾಗಿ ಲಾಂಚ್ ಮಾಡಿದ್ರು, ಡಿಸೆಂಬರ್ ಮಂತಲ್ಲೇ ಅದು ಲಾಂಚ್ ಆಗಿದ್ದು. ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ರು ಲಾಂಚ್ ಇವೆಂಟಿಗೆ, ಅದು ಅಂದರೆ ಓಪನ್ ಆದಾಗ. ಸೊ ಹಾಗಾಗಿ ಇದು ಯಾವುದು ಅಂತ ನೋಡ್ತಿದ್ದೆ, ಅವಾಗ ನನಗೆ ಗೊತ್ತಾಯಿತು ಇದು ಕಾವ್ಯಾಶಾ ಅವರ ಹಸ್ಬೆಂಡ್ದು ಅಂತ. ಹಾಗಾಗಿ ನಾನು ಹೋಗಬೇಕು ಅಂತ ಅನ್ಕೊತಿದ್ದೆ. ಇವತ್ತು ಫೈನಲಿ ಡಿಸೈಡ್ ಮಾಡಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸೊ ಲೆಟ್ಸ್ ಸಿ ಅಲ್ಲಿ ಫುಡ್ ಹೆಂಗಿರುತ್ತೆ, ಆಂಬಿಯನ್ಸ್ ಹೆಂಗಿದೆ, ಓವರ್ ಆಲ್ ಪ್ಲೇಸ್ ಹೆಂಗಿದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ. ಇದ್ರದ್ದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ.
ಜಸ್ಟ್ ಮನೆಗೆ ಬಂದೆ. ಈಗ ಟೈಮ್ ಬಂದು 7:15 ಆಗ್ತಿದೆ. ಈಗ ಬಂದೆ. ಕ್ರಿಸ್ಮಸ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೋಗೋವಾಗಲೂ ಟ್ರಾಫಿಕ್, ಬರೋವಾಗಲೂ ಟ್ರಾಫಿಕ್ ಇತ್ತು. ಬಟ್ ಪರವಾಗಿಲ್ಲ, ಕಂಪ್ಯಾರಿಟಿವ್ಲಿ ಓಕೆ ಟೈಪ್ಸ್ ಇದೆ. ಬಿಕಾಸ್ ಮಿಡ್ ವೀಕಲ್ಲಿ ಬಂದಿದೆಯಲ್ಲ, ಹಾಗಾಗಿ ತುಂಬ ಟ್ರಾಫಿಕ್ ಅನ್ನೋ ಥರ ಇರಲಿಲ್ಲ. ಬಟ್ ಪೀಕ್ ಟೈಮಲ್ಲಿ ಇಷ್ಟು ಟ್ರಾಫಿಕ್, ಐ ಥಿಂಕ್ ಇಟ್ಸ್ ಎಕ್ಸ್ಪೆಕ್ಟೆಡ್. ಈಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಹೊಸ ಪಬ್ ಅಂತ ಹೇಳಿದ್ನಲ್ಲ, ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಆಗಿರ್ಬೋದು, ಇಟ್ಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ಅಂದರೆ ಇಟ್ಸ್ ಬಿನ್ ಓನ್ಲಿ 10 days ಸಿನ್ಸ್ ಇಟ್ಸ್ ಓಪನ್. ಸೊ ಇನ್ನೂ ಅರೇಂಜ್ ಮಾಡ್ತಾ ಇದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇಂಟೀರಿಯರ್ ವರ್ಕ್ ಎಲ್ಲ ನಡೀತಾ ಇದೆ ಇನ್ನೂ. ಬಟ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ. ಫುಡ್ಡು ಕೂಡ ಅಷ್ಟೇ ನನಗೆ ಇಷ್ಟ ಆಯಿತು. ಆ್ಯಂಡ್ ಕಾಕ್ಟೇಲ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾವು ಏನೇನು ತೊಗೊಂಡ್ವಿ ಅಂತ ಹೇಳ್ಬಿಟ್ಟು, ಕಾಕ್ಟೇಲ್ ಯಾವ್ದು ತೊಗೊಂಡ್ವಿ, ಸ್ಟಾರ್ಟರ್ಸ್ ಯಾವ್ದು ತೊಗೊಂಡ್ವಿ ಆ್ಯಂಡ್ ಮೇನ್ ಕೋರ್ಸ್ ಎಲ್ಲ ಏನು ತೊಗೊಂಡ್ವಿ ಅಂತ ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋದರೆ ಅದನ್ನೆಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದಟ್ಸ್ ಅಬೌಟ್ ರಾಕ್ಸ್. ಸೊ ಈಗ ಏನು ಪ್ಲ್ಯಾನ್ಸ್ ಅಂತಂದರೆ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಯಾಕೆ ಅಂತಂದರೆ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂತಂದರೆ ನನ್ನ ಫೇವ್ರೆಟ್ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ 10 o'clock ಶೋ, 9:50 ಶೋಗೆ ಹೋಗ್ತಾ ಇದ್ದೀವಿ ಒರಾಯನ್ ಮಾಲಲ್ಲಿ. ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತಿತ್ತು, ಬಟ್ ಅಗೇನ್ ನನಗೆ ಕಂಪ್ನಿ ಕೊಡೋರು ಯಾರು ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಡೇ ಲಾಸ್ಟ್ ಶೋ ನೋಡ್ತಾ ಇದ್ದೀವಿ ಒರಾಯನ್ ಮಾಲಲ್ಲಿ, ಅದೇ ಲಾಸ್ಟ್ ಶೋ. ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಿದ್ದೀವಿ, 4 ಜನ, ನಾನು, ಅಮ್ಮ, ತಮ್ಮ, ನನ್ನ ಹಸ್ಬೆಂಡ್, 4 ಜನ ಹೋಗ್ತಿದ್ದೀವಿ. ಹೋಗಿ ಮೂವಿ ನೋಡ್ಕೊಂಡು ಬರೋದು. ರಿವ್ಯೂಸ್ ಎಲ್ಲ ಆಲ್ರೆಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಹಾಫ್ ಓಕೆ, ಬಟ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸುದೀಪ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂಸ್ ಬರ್ತಿದೆ. ಸೊ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ, ಈ ಮೂವಿ ಒಂದು ನೈಟಲ್ಲಿ ಆಗುವಂಥ ಸ್ಟೋರಿನ ಅವರು ಮೂವಿ ಮಾಡಿರೋದಂತೆ. ಸೊ ಅದು ಹೇಗಿರುತ್ತೆ ಅಂತ ಐ ಆಮ್ ಆಲ್ಸೋ ಕ್ಯೂರಿಯಸ್. ಸೊ ಲೆಟ್ ಸಿ ಹೆಂಗಿರುತ್ತೆ ಅಂತ. ಮೂವಿಗೆ ಹೋಗೋವಾಗ ನಾನು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್. ಸೊ ಇವಾಗ ಹೊರಟಿದ್ದೀವಿ, ಎಲ್ಲರೂ ರೆಡಿ ಆಗಿದ್ದೀವಿ. ನನ್ನ ತಮ್ಮ ಬರ್ತಿಲ್ಲ, ಯಾಕಂದರೆ ಅವ್ನಿಗೆ ಹುಷಾರಿಲ್ಲ ಒಂಚೂರು. ಸೊ ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಹೋಗ್ತಿದ್ದೀವಿ. ಹೋಗಿ ಮೂವಿ ನೋಡಿಕೊಂಡು ವಾಪಸ್ ಬಂದು ನಾನು ನಿಮಗೆ ಸಿಗ್ತೀನಿ. ಇವಾಗ ಟೈಮ್ ಬಂದು 1 o'clock ಆಗ್ತಿದೆ. ಸೊ ಈಗ ಬಂದ್ವಿ ಮೂವಿ ನೋಡ್ಕೊಂಡು ನಾವು. ಸೊ ಮೂವಿ ರಿವ್ಯೂ ಆಲ್ರೆಡಿ ಎಲ್ಲ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿರೋದು ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಸುದೀಪ್ ಅವ್ರ ಮೂವಿ, ಒಳ್ಳೆ ಮೂವಿ ಬಂದಿರೋದು ನನಗೆ ಫುಲ್ ಖುಷಿ ಆಯಿತು. ಕಂಪ್ಲೀಟ್ ಮಾಸ್ ಮೂವಿ ಅಂತ ಹೇಳ್ಬೋದು. ಕಂಪ್ಲೀಟ್ ಫೈಟಿಂಗ್ ಇದೆ ಆ್ಯಂಡ್ ಸಕ್ಕದಾಗಿ ಮಾಡಿದ್ದಾರೆ ಸುದೀಪ್ ಅವ್ರು ಮಾತ್ರ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ನನಗೆ ಆ್ಯಕ್ಟಿಂಗ್ ಅಂತೂ ವೆರಿ ನ್ಯಾಚುರಲ್ ಅಂತ ಅನ್ನಿಸ್ತು. ಆ್ಯಂಡ್ ಸ್ಟೋರಿ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿದೆ. ಆ್ಯಂಡ್ ನಮಗಂತೂ ಫುಲ್ ಖುಷಿ ಆಯಿತು. ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ವಿ. ನನಗೆ ಆ ಟೈಟಲ್ ಮ್ಯಾಕ್ಸ್ ಅಂತ ಟೈಟಲ್ ಬರುತ್ತಲ್ಲ, ಅದನ್ನ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು. ಬಟ್ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ವಿ. ಹಾಗಾಗಿ ನನಗೆ ಅದು ಟೈಟಲ್ನ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಅದೊಂದು ಡಿಸಪಾಯಿಂಟ್ ಆಯ್ತು ನನಗೆ. ಬಟ್ ಅದರ್ವೈಸ್ ಮೂವಿ ಮಾತ್ರ ಸಕ್ಕದಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ. ನಮ್ಮಮ್ಮ ಫುಲ್ಲು ಬರೀ ಹೊಡೆದಾಟ ಬಡ್ದಾಟ ಇದೆ ಅಂತ ಅಂತಿದ್ರು. ಬಟ್ ಅಗೇನ್ ಅವರು ಎಂಜಾಯ್ ಮಾಡಿದ್ರು. ಆ್ಯಂಡ್ ಇವರು ಬಿಗ್ ಬಾಸಲ್ಲಿ ಮಂಜು ಇದ್ದಾರಲ್ಲ, ಅವ್ರನ್ನ ನೋಡ್ಬಿಟ್ಟು ಇವರು ಬಿಗ್ ಬಾಸಲ್ಲಿ ಬರ್ತಾರಲ್ವಾ ಅಂತ ಕೇಳ್ತಿದ್ರು ನಮ್ಮಮ್ಮ. ಸೊ ರೆಕಗ್ನೈಸ್ ಮಾಡಿದ್ರು ಆ್ಯಂಡ್ ಅವರು ಎಂಜಾಯ್ ಮಾಡಿದ್ರು ನಮ್ಮಮ್ಮನೂ. ಬಟ್ ತುಂಬ ಹೊಡೆದಾಟ ಬಡ್ದಾಟ ಇತ್ತಲ್ಲ, ಆಬ್ವಿಯಸ್ಲಿ ಪೇರೆಂಟ್ಸ್ಗೆ ಇಷ್ಟ ಆಗೋದಿಲ್ಲ. ದೊಡ್ಡವ್ರಿಗೆ ಹೊಡೆದಾಟ ಬಡ್ದಾಟ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಗೊತ್ತಿದೆ, ಅಷ್ಟೊಂದು ಇಷ್ಟ ಆಗಲ್ವಲ್ಲ. ಸೊ ಹಾಗಾಗಿ ನಮ್ಮಷ್ಟು ಎಂಜಾಯ್ ಮಾಡಲಿಲ್ಲ. ಬಟ್ ಶಿ ಎಂಜಾಯ್ಡ್ ದ ಮೂವಿ. ಆ್ಯಂಡ್ ನನ್ನ ಹಸ್ಬೆಂಡ್ 1 time ನೋಡ್ಬೋದು ಅಂತಂದರು. ಬಟ್ ನನಗಂತೂ ಸಖತ್ ಇಷ್ಟ ಆಯಿತು. ಐ ಮೈಟ್ ಗೋ 1 more time. ಲೆಟ್ಸ್ ಸಿ. ನನಗೆ ಸುದೀಪ್ ಅವ್ರ ಆ್ಯಕ್ಟಿಂಗ್ ನೋಡೋದಕ್ಕೆ, ಆ ಡೈಲಾಗ್ಗಳು ಕೇಳೋದಕ್ಕೆ ಆ್ಯಂಡ್ ಆ ಬಿಲ್ಡಪ್ ಕೊಡ್ತಾರೆ ಗೊತ್ತಾ ಅವ್ರಿಗೆ, ಮೈ ಗಾಡ್, ಇಟ್ಸ್ ವೆರಿ ಥ್ರಿಲ್ಲಿಂಗ್. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅದನ್ನು ಇನ್ನೊಂದು ಸಲ ನೋಡೋಕ್ಕಾದರೂ ನಾನು ಇನ್ನೊಂದು ಸಲ ಮೂವಿ ಹೋಗಿ ನೋಡ್ತೀನಿ. ನೋಡೋಣ ಯಾರ ಜೊತೆ ಹೋಗಬೇಕು ಏನು ಅಂತ ಪ್ಲ್ಯಾನ್ ಮಾಡಿಕೊಂಡು ಇನ್ನೊಂದು ಸಲ ಹೋಗಿ ಬರ್ತೀನಿ. ಆ್ಯಂಡ್ ದಟ್ಸ್ ಅಬೌಟ್ ದ ಮೂವಿ.
ಸೊ ಈಗ ಬಂದಿದ್ದೀವಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಸೊ ವಿತ್ ದ್ಯಾಟ್ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಐ ಹೋಪ್ ಯು ಗ್ಯಾಸ್ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.